ನಟಿ ರನ್ಯಾ ರಾವ್ ಪ್ರಕರಣದಲ್ಲಿ ಮತ್ತೋರ್ವರನ್ನ ಈಗ ಅರೆಸ್ಟ್ ಮಾಡಿದ್ದಾರೆ. ಯಾರವನು, ಏನು ಲಿಂಕ್ ಇದರಲ್ಲಿ ನೋಡೋಣ. ನಟಿ ರನ್ಯಾ ರಾವ್ ಪ್ರಕರಣದಲ್ಲಿ ಮತ್ತೋರ್ವನನ್ನ ಈಗ ವಶಕ್ಕೆ ಪಡ್ಕೊಂಡಿದ್ದಾರೆ. ದೊಡ್ಡ ಹೋಟೆಲ್ ಮಾಲೀಕನ ಮೊಮ್ಮಗ DRI ವಶಕ್ಕೆ ಈಗ ತರುಣ್ ರಾಜ್ ವಶಕ್ಕೆ ಪಡ್ಕೊಂಡಿದ್ದಾರೆ. DRI ಅಧಿಕಾರಿಗಳು ವಿಚಾರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ನಟಿ ರನ್ಯಾ ರಾವ್ ಗೆಳೆಯನಾಗಿರುವಂತಹ ತರುಣ್ ರಾಜ್ ರನ್ಯಾ ಜೊತೆಗೆ ದುಬೈನಲ್ಲಿ ಇದ್ದ ಬಗ್ಗೆ ಈಗ ಮಾಹಿತಿ DRI ಅಧಿಕಾರಿಗಳಿಗೆ ಸಿಕ್ಕಿದೆ. ಈ ಹಿನ್ನೆಲೆಯಲ್ಲಿ ಸ್ಮಗ್ಲಿಂಗ್ ಬಗ್ಗೆ ತರುಣ್ ರಾಜ್ಗೆ ಗೊತ್ತಿರಬಹುದು ಅಂತ ಹೇಳಿ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಈಗ ಸದ್ಯಕ್ಕಂತೂ ತರುಣ್ ರಾಜ್ನನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಹೆಚ್ಚಿನ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ರನ್ಯಾ ಜೊತೆಗೆ ದುಬೈನಲ್ಲಿ ಇದ್ರು ಅನ್ನೋ ಕಾರಣಕ್ಕೋಸ್ಕರ ಈಗ ಅವರನ್ನ ವಶಕ್ಕೆ ಪಡ್ಕೊಂಡು ಇವರು ಕೂಡ ಗೋಲ್ಡ್ ಸ್ಮಗ್ಲಿಂಗ್ನಲ್ಲಿ ಇರಬಹುದು ಅನ್ನೋ ಆ ಅನುಮಾನದ ಮೇರೆಗೆ ವಿಚಾರಣೆಯನ್ನ DRI ಅಧಿಕಾರಿಗಳು ಈಗ ನಡೆಸ್ತಾ ಇದ್ದಾರೆ. ದೊಡ್ಡ ಹೋಟೆಲ್ ಮಾಲೀಕನ ಮೊಮ್ಮಗ DRI ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡು ಈಗ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಅವರ ಹೆಸರು ತರುಣ್ ರಾಜ್ ಅಂತ ಹೇಳಿ. ಇದು ಯಾಕೆ ಅಂತಂದರೆ ರನ್ಯಾ ಜೊತೆಗೆ ದುಬೈನಲ್ಲಿ ಇದ್ದ ಬಗ್ಗೆ ಮಾಹಿತಿ ಹಿನ್ನೆಲೆಯಲ್ಲಿ. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋಯಿಂದ ನರಸಿಂಹಮೂರ್ತಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನರಸಿಂಹಮೂರ್ತಿ, ಏನು ಡೀಟೇಲ್ಸ್ ಸಿಗ್ತಾ ಇದೆ ತರುಣ್ ರಾಜ್ ಬಗ್ಗೆ? ಎಷ್ಟು ಸಲ ಇವರು ದುಬೈನಲ್ಲಿ ಇದ್ರು, ಮತ್ತೆ ರನ್ಯಾ ರಾವ್ ಹೋದಾಗಲೆಲ್ಲ ಇವರು ಕೂಡ ಅಲ್ಲೇ ಇರ್ತಾ ಇದ್ರ? ಏನು ಲಿಂಕ್ ಇದೆ? ಅರುಣ್, ಇವತ್ತು 3 ದಿನ ಮುಕ್ತಾಯವಾಗುತ್ತೆ. ರನ್ಯಾ ರಾವ್ಳನ್ನ ಕಸ್ಟಡಿಗೆ ಪಡೆದುಕೊಂಡು ವಿಚಾರಣೆಯನ್ನ ನಡೆಸುವ ಸಂದರ್ಭದಲ್ಲಿ ಆಕೆಯಿಂದ ಒಂದಷ್ಟು ಮಾಹಿತಿಗಳನ್ನು ಪಡೆದುಕೊಳ್ಳಲಾಗುತ್ತೆ ಮತ್ತು ಆಕೆಯ ಮೊಬೈಲ್, ಲ್ಯಾಪ್ಟಾಪ್ ಇವುಗಳನ್ನು ಪರಿಶೀಲನೆ ನಡೆಸಿದಂತಹ ಸಂದರ್ಭದಲ್ಲಿ ಆಕೆಯ ಸ್ನೇಹಿತ, ಹಳೆಯ ಸ್ನೇಹಿತ ಈಕೆಯ ಜೊತೆ ಇದ್ದ ಅನ್ನೋದು ಕೂಡ ಗೊತ್ತಾಗ್ತದೆ. ಆತ ತರುಣ್ ರಾಜ್ ಅಂತೇಳಿ ಬೆಂಗಳೂರಿನ ಪ್ರತಿಷ್ಠಿತ ಹೋಟೆಲ್ ಮಾಲೀಕರ ಮೊಮ್ಮಗ, ಸ್ಟಾರ್ ಹೋಟೆಲ್ ಮಾಲೀಕರ ಮೊಮ್ಮಗ ಆತನನ್ನು ಕರೆದು ಇದೀಗ ಕಳೆದ 2 ದಿನಗಳಿಂದ ವಿಚಾರಣೆಯನ್ನು ನಡೆಸುವ ಕೆಲಸವನ್ನು DRI ಅಧಿಕಾರಿಗಳು ಮಾಡ್ತಿದ್ದಾರೆ. ಅಂದರೆ ಆಕೆಯ ಜೊತೆ ಈತ ಒಂದಷ್ಟು ಒಡನಾಟವನ್ನು ಹೊಂದಿದ್ದ. ಅದರ ಜೊತೆಗೆ ಕೆಲವು ಬಾರಿ ಆತ ದುಬೈಗೆ ಕೂಡ ಹೋಗಿ ಬಂದಿದ್ದ ಈಕೆಯ ಜೊತೆ ಅನ್ನೋ ಮಾಹಿತಿ ಇದೆ. ಹೀಗಾಗಿ ಈ ಒಂದು ಸ್ಮಗ್ಲಿಂಗ್ ಕೇಸಲ್ಲಿ ಈತನ ಪಾತ್ರವೇನಾದರೂ ಇದೆಯಾ ಅನ್ನೋ ನಿಟ್ಟಿನಲ್ಲಿ ವಿಚಾರಣೆಯನ್ನು ನಡೆಸಲಾಗ್ತಿದೆ. ಯಾಕಂತ ಹೇಳಿದ್ರೆ ಅಷ್ಟು ಸುಲಭವಾಗಿ ಸುಮ್ಮನೆ ಯಾರು ಕೂಡ ಕರೆಯೋದಿಲ್ಲ. ಹೀಗಾಗಿ ಒಂದಷ್ಟು ಹಿಂಟ್ಸ್ DRI ಅಧಿಕಾರಿಗಳಿಗೆ ಸಿಕ್ಕಿದೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಿದೆ. ಇದರ ಆಧಾರದ ಮೇಲೆಯೇ ಇದೀಗ ತರುಣ್ ರಾಜ್ನನ್ನು ಕರೆದು ವಿಚಾರಣೆಗೊಳಪಡಿಸಿ ಆತನಿಂದ ಮಾಹಿತಿಯನ್ನು ಎಕ್ಸ್ಟ್ರಾಕ್ಟ್ ಮಾಡುವ ಕೆಲಸವನ್ನು ಮಾಡಲಾಗ್ತಿದೆ. ಅದ್ರ ಜೊತೆಗೆ ಆಕೆಯಿಂದ ರನ್ಯಾ ರಾವ್ಳಿಂದ ಪಡೆದುಕೊಂಡಂತಹ ಸ್ಟೇಟ್ಮೆಂಟ್ ಏನಿದೆ ಅದನ್ನು ಆಧಾರವಾಗಿಟ್ಕೊಂಡು ಈತನನ್ನು ವಿಚಾರಣೆಗೆ ಒಳಪಡಿಸುವ ಕೆಲಸವನ್ನು ಕೂಡ ಮಾಡಲಾಗ್ತಿದೆ. ಸಂಜೆ ವೇಳೆಗೆ ಬಹುತೇಕ ಅರೆಸ್ಟ್ ಕೂಡ ತೋರಿಸಿದ್ರು ಆಶ್ಚರ್ಯ ಪಡಬೇಕಿಲ್ಲ. ಯಾಕಂತ ಹೇಳಿದ್ರೆ ಕಳೆದ 2 ದಿನಗಳಿಂದ ನಿರಂತರವಾಗಿ ಒಂದಷ್ಟು ವಿಚಾರಣೆಗೆ ಒಳಪಡಿಸಿ ಮಾಹಿತಿಯನ್ನು ಹೆಕ್ಕಿ ತೆಗೆಯುವ ಕೆಲಸವನ್ನು ಮಾಡಲಾಗ್ತಿದೆ. ಈ ಹಿಂದೆ ನಾವು ಹೇಳಿದಂತೆ ಕೇವಲ ಈ ಒಂದು ಪ್ರಕರಣದಲ್ಲಿ ರನ್ಯಾ ಮಾತ್ರ ಇಲ್ಲ, ಹಲವು ಪಾತ್ರಗಳು ಈ ಒಂದು ಸ್ಮಗ್ಲಿಂಗ್ ಕೇಸ್ನಲ್ಲಿ ಇದಾವೆ ಅನ್ನೋ ಮಟ್ಟಿಗೆ ಅಭಿಪ್ರಾಯವನ್ನು ಪಡಲಾಗಿತ್ತು. ಯಾಕಂತ ಹೇಳಿದ್ರೆ ಏಕಾಏಕಿ ಒಬ್ಬಳೇ ಹೋಗಿ ದುಬೈನಿಂದ 14.2 kg ಚಿನ್ನವನ್ನು ತರೋದಕ್ಕೆ ಅದು ಅಸಾಧ್ಯದ ಮಾತು. ಹೀಗಾಗಿ ಈಕೆಗೆ ಯಾರಾದರೂ ಸಹಾಯ ಮಾಡಿರಬಹುದು ಅಥವಾ ಈ ಒಂದು ಸ್ಕ್ಯಾಮ್ನಲ್ಲಿ ಹಲವರು ಕೈ ಜೋಡಿಸಿರಬಹುದು ಅನ್ನೋ ಶಂಕೆ DRI ಅಧಿಕಾರಿಗಳದ್ದು. ಹೀಗಾಗಿಯೇ ಆಕೆಯನ್ನು ಕಳೆದ 3 ದಿನಗಳಿಂದ ಸೂಕ್ಷ್ಮವಾಗಿ ವಿಚಾರಣೆಗೆ ಒಳಪಡಿಸಲಾಗ್ತಿದೆ. ಮತ್ತು ಈ ಕೇಸಲ್ಲಿ ಈ ಪೊಲೀಸ್ ಕಸ್ಟಡಿ ದಿನ ಇದೆಯಲ್ಲ, 40 ದಿನಗಳವರೆಗೂ ಕೂಡ ಪೊಲೀಸ್ ಕಸ್ಟಡಿಗೆ ಇಟ್ಕೋಬಹುದು. ಹೀಗಾಗಿ ಇವತ್ತು ಇನ್ನೊಂದಷ್ಟು ದಿನ ಈಕೆಯನ್ನು ಕಸ್ಟಡಿಗೆ ಕೊಡಿ ಅಂತೇಳಿ ಕೇಳ್ತಕ್ಕಂಥ ಸಾಧ್ಯತೆ ಇದೆ. ಮತ್ತು ಇದೀಗ ಆ ಸ್ಟಾರ್ ಹೋಟೆಲ್ ಮಾಲೀಕರ ಮೊಮ್ಮಗ ಆತನ ವಿಚಾರಣೆ ಕೂಡ ನಡೀತಿದೆ. ಸಂಜೆ ವೇಳೆಗೆ ಆತನ ಪಾತ್ರ ಏನು ಅನ್ನೋದು ಕೂಡ ಗೊತ್ತಾಗಬಹುದು. ಓಕೆ ನರಸಿಂಹಮೂರ್ತಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಈಗ ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಇದ್ದಾರೆ ಏನು ಅಂತ ಹೇಳಿ ತನಿಖೆ ಸಾಕ್ತಾ ಇದ್ದಂತೆಯೇ ಗೊತ್ತಾಗುತ್ತೆ. ಹಲವರು ವಿಚಾರಗಳು ಆಚೆ ಬರೋಕ್ಕೆ ಶುರುವಾಗುತ್ತೆ. ದೊಡ್ಡವರ ಲಿಂಕ್ ಇದೆ ಅಂತಿದ್ದಾರೆ. ಬಂದು ಎಲ್ಲಿ ಮಾರಾಟ ಮಾಡ್ತಾ ಇದ್ರು ಏನು ಅಂತ ಹೇಳಿ.